ಹಾಯ್ ನಮಸ್ತೆ. ನನ್ನ ಹೆಸರು ರಘು ಅಂತ. ನಾನು ಅಜುರೇಟ್ ಕ್ಲಾಸಸ್ನ ಫೌಂಡರ್ ಆ್ಯಂಡ್ ಸಿಇಒ. ನಮ್ಮಲ್ಲಿ 4 ಮತ್ತು 5ನೇ ಕ್ಲಾಸಿನ ಮಕ್ಕಳಿಗೆ ನವೋದಯ, ಸೈನಿಕ್, ಮೊರಾರ್ಜಿ, ಆದರ್ಶ, ಕಿತ್ತೂರು, RMS ಇತರೆ ರೆಸಿಡೆನ್ಷಿಯಲ್ ಸ್ಕೂಲ್ ಎಕ್ಸಾಮ್ಸ್ಗಳಿಗೆ ಟರ್ನ್ ಅಪ್ ಮಾಡ್ತೀವಿ. ಆ್ಯಂಡ್ ಐ ಆಮ್ ಆಲ್ಸೋ ನವೋದಯ ಅಲುಮಿನಿ ಆ್ಯಂಡ್ ನಾನು JNV ಕೊಪ್ಪಳ 2014 ಪಾಸ್ ಔಟ್. ಈಗ ಆಲ್ರೆಡಿ ನಿಮಗೆ ತಿಳಿದಿರೋ ಹಾಗೆ ನವೋದಯ ಅಪ್ಲಿಕೇಶನ್ ಅನ್ನ ರಿಲೀಸ್ ಮಾಡಿದ್ದಾರೆ. ಆಲ್ರೆಡಿ ನೀವು ಪೇರೆಂಟ್ಸು ಸ್ಟಾರ್ಟ್ ಮಾಡ್ಕೊಂಡಿರ್ತಾರೆ ಅಪ್ಲಿಕೇಶನ್ ಹಾಕೊಳ್ಳೋಕ್ಕೆ. ಆ್ಯಂಡ್ ಎಷ್ಟೋ ಜನ ಪೇರೆಂಟ್ಸ್ಗಳಿಗೆ ಇನ್ನೂ ಗೊಂದಲಗಳಿವೆ. ಆ್ಯಂಡ್ ದೇ ಹ್ಯಾವ್ ಲಾಟ್ ಆಫ್ ಕ್ವಶನ್ಸ್ ಇನ್ ದರ್ ಮೈಂಡ್, ಯಾವ ಥರ ಹಾಕಬೇಕು, ಯಾವ ಥರ ಇಲ್ಲ ಅಂತಂದು. ಅದಕ್ಕೋಸ್ಕರ ನನಗೆ ಎಷ್ಟೊಂದು ಕಾಲ್ಗಳು ಬರ್ತಾ ಇದ್ವು. ಸೊ ಎಲ್ಲರಿಗೂ ಸೇಮ್ ಥಿಂಗ್ಸ್ನ ರಿಪೀಟೆಡ್ ಆಗಬಾರ್ದು ಅಂತ ಜಸ್ಟ್ ಒಂದು 5 to 10 minutes ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಸೊ ದಟ್ ಎಲ್ಲ ಪೇರೆಂಟ್ಸ್ಗಳಿಗೂ ಈ ವಿಡಿಯೋ ಹೆಲ್ಪ್ಫುಲ್ ಆಗಲಿ ಅಂತಂದು. ಇನ್ನೊಂದ್ಸತಿ ನಾವು JNV ನಾವು ಅಜುರೇಟ್ ಕ್ಲಾಸಸ್ ಅಂತ ಬೇಸಿಕ್ಲಿ ವಿ ಟ್ರೈನ್ ಸ್ಟೂಡೆಂಟ್ಸ್ ಫಾರ್ ನವೋದಯ, ಸೈನಿಕ್, ಕಿತ್ತೂರು ಆ್ಯಂಡ್ ಮೊರಾರ್ಜಿ ಆ್ಯಂಡ್ ಅದರ್ ಕ್ಲಾಸಸ್. ಆಫ್ಲೈನ್ಸ್ ಇವಾಗ ನಾವು ಆಫ್ಲೈನ್ ಆ್ಯಂಡ್ ಆನ್ಲೈನ್ ಎರಡೂ ಕ್ಲಾಸಸ್ಗಳನ್ನು ಮಾಡ್ತೀವಿ. ಬೆಂಗಳೂರು, ಕೊಪ್ಪಳ, ದಾವಣಗೆರೆಯಲ್ಲಿ ಆಫ್ಲೈನ್ ಕ್ಲಾಸಸ್ಗಳಿದೆ. ಆ್ಯಂಡ್ ಆನ್ಲೈನ್ ಕ್ಲಾಸಸ್ ಥ್ರೂ ಔಟ್ ಇಂಡಿಯಾ ಲೈಕ್ ಕರ್ನಾಟಕದಲ್ಲಿ ಕನ್ನಡ ಹಾಗೂ ಇಂಗ್ಲಿಷ್ ಮೀಡಿಯಂ ಸಪ್ರೇಟ್ ಆಗಿ ನಾವು ಕ್ಲಾಸ್ಗಳನ್ನು ಮಾಡ್ತೀವಿ. ಓಕೆ, ಕಮಿಂಗ್ ಟು ಮೇನ್ ಟಾಪಿಕ್, ನವೋದಯ ಅಪ್ಲಿಕೇಶನ್ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಲಾಸ್ಟ್ ಮಂತ್ ಇಂದ ಆಲ್ರೆಡಿ ನವೋದಯ ಅಪ್ಲಿಕೇಶನ್ ರಿಲೀಸ್ ಆಗಿದೆ. ಅಂಡ್ ದಿಸ್ ಮಂತ್ July 29th ಇಸ್ ದಿ ಲಾಸ್ಟ್ ಡೇಟ್ ಫಾರ್ ಅಪ್ಲೈಯಿಂಗ್. ಅಂದ್ರೆ 29 ಜುಲೈ ಲಾಸ್ಟ್ ಡೇಟ್ ಇದೆ ಅಪ್ಲೈ ಮಾಡಕ್ಕೆ. ಇನ್ನೊಂದು ನಿಮ್ಗೆ ಗೊತ್ತಿರಲಿ, December 13th ಇಸ್ ದಿ ಎಕ್ಸಾಮಿನೇಷನ್ ಡೇಟ್. ಓಕೆ, ಅಂಡ್ ಅಲ್ಲಿ ಇಷ್ಟೊತ್ತಿಗೆ ಆಲ್ರೆಡಿ ನೀವು ಅಪ್ಲಿಕೇಶನ್ ಅನ್ನ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿರ್ತೀರಿ. ಎಲ್ಲಿಂದನೋ ಲೈಕ್ ಅಪ್ಲಿಕೇಶನ್ ತಗೊಂಡು ಸ್ಕೂಲ್ಗಳಿಗೆ ಹೋಗಿ ಅಪ್ಲಿಕೇಶನ್ ಅನ್ನ ಬರ್ಸ್ಕೊಂಡು ಅಂಡ್ ಅಲ್ಲಿ ಅಪ್ಲಿಕೇಶನ್ ಹಾಕಿ ಸ್ಟಾರ್ಟ್ ಮಾಡಿರ್ತೀರಿ. ಅಂಡ್ ಎಷ್ಟೋ ಜನ ನೀವೇ ಟ್ರೈ ಮಾಡಿರ್ತೀರಿ ಅಪ್ಲಿಕೇಶನ್ ಅನ್ನು ಹಾಕಕ್ಕೆ. ನಿಮ್ಮ ಮನೇಲಿ ಇಂಟರ್ನೆಟ್ ಇರುತ್ತೆ, ಲ್ಯಾಪ್ಟಾಪ್ಸ್ ಇರುತ್ತೆ, ಕಂಪ್ಯೂಟರ್ ಇರುತ್ತೆ, ನೀವು ಟ್ರೈ ಮಾಡಿರ್ತೀರ. ಅವಾಗ ಏನಾಗ್ತಿರುತ್ತೆ ಅಂದ್ರೆ ಕೆಲವೊಂದು ಕ್ವಶನರೀಸ್ಗಳನ್ನು ಕೊಟ್ಟಿದ್ದಾರೆ. ಅದಾಗಿನ ಮೇಲೆ ಆಧಾರ್ ಕಾರ್ಡ್ ಅನ್ನ ಕೇಳುತ್ತೆ, ಆಧಾರ್ ಕಾರ್ಡ್ ನಂಬರ್ನ ಹಾಕಿರ್ತೀರ, ಎಂಟರ್ ಅಂತ ಕೊಟ್ಟಿರ್ತಾರೆ. ನೆಕ್ಸ್ಟ್ ಪೇಜ್ಗೆ ಹೋದಾಗ OTP ಬರ್ತಾ ಇರುತ್ತೆ. OTP ಬರೋದು ಎಷ್ಟೊಂದು ಕಡೆ OTP ಬರೋದಿಲ್ಲ. ಅಂಡ್ OTP ಬಂದ್ರು ಸಬ್ಮಿಟ್ ಅಂತ ಕೊಟ್ರೆ ಅದು ಮತ್ತೆ ಹೋಮ್ ಪೇಜಿಗೆ ತಗೊಂಡು ಹೋಗ್ತಿರುತ್ತೆ. ಈ ಪ್ರಾಬ್ಲಮ್ಗಳನ್ನ ತುಂಬಾ ಪೇರೆಂಟ್ಸ್ಗಳು ಹೇಳ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಏನ್ ಮಾಡಿ, ಕ್ರೋಮ್ ಅನ್ನ ಯೂಸ್ ಮಾಡಕ್ ಹೋಗ್ಬೇಡಿ, ಮೈಕ್ರೋಸಾಫ್ಟ್ ಎಡ್ಜ್ ಅನ್ನ ಯೂಸ್ ಮಾಡಿ. ಮೈಕ್ರೋಸಾಫ್ಟ್ ಎಡ್ಜ್ ಅನ್ನ ಯೂಸ್ ಮಾಡೋದ್ರಿಂದ ಬೇಗನೆ ಹಾಕ್ಬೋದು. ಬಿಕಾಸ್ ನಾನು ಅದನ್ನೇ ಯೂಸ್ ಮಾಡೋದು ಅಂಡ್ ಇಟ್ ಈಸ್ ಈಸಿ ಟು ಯೂಸ್ ಆಲ್ಸೋ. ಅಂಡ್ ಮೈಕ್ರೋಸಾಫ್ಟ್ ಎಡ್ಜ್ ಅಲ್ಲಿ ನೀವು ಬೇಗನೆ ಹಾಕ್ಬೋದು ಅಂಡ್ ಅದು ತಗೊಳುತ್ತೆ. ಓಕೆ, ಕ್ರೋಮ್ಕಿನ ಮೈಕ್ರೋಸಾಫ್ಟ್ ಎಡ್ಜ್ ಅನ್ನ ನೀವು ಪ್ರಿಫರೆನ್ಸ್ ಮಾಡಿ ವೆನ್ ಯು ಆರ್ ಅಪ್ಲೈಯಿಂಗ್ ಫಾರ್ ದಿ ನವೋದಯ ಕ್ಲಾಸಸ್. ಅಂಡ್ ನೆಕ್ಸ್ಟ್ ಥಿಂಗ್ ಈಸ್, ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಯಾರು ಹಾಕ್ಬೋದು ಯಾರು ಹಾಕ್ಬಾರ್ದು ನವೋದಯ ಅಪ್ಲಿಕೇಶನ್ ಅನ್ನೋದು. ಜಸ್ಟ್ ಬ್ರೀಫ್ ಆಗಿ ನಾನು ಹೇಳ್ಬಿಡ್ತೀನಿ. 5ನೇ ಕ್ಲಾಸಿನ ಮಕ್ಕಳು ಈ ಎಕ್ಸಾಮ್ ಅನ್ನ ಬರೆಯೋಕೆ ಎಲಿಜಿಬಲ್ ಇರ್ತಾರೆ. 5ನೇ ಕ್ಲಾಸಿನ ಮಕ್ಕಳು ಈ ಎಕ್ಸಾಮ್ ಅನ್ನ ಬರೆಯೋಕೆ ಎಲಿಜಿಬಲ್ ಇರ್ತಾರೆ. ಇನ್ನೊಂದೇನಂದ್ರೆ, ಬೋನಿಫೈಡ್ ರೆಸಿಡೆಂಟ್ ಕ್ಯಾಂಡಿಡೇಟ್ ಆಫ್ ದಿ ಡಿಸ್ಟ್ರಿಕ್ಟ್ ವೇರ್ ದಿ JNV is located or permitted to appear the university in the district where he or she is studying in class 4th. So class 5th ಅಂದ್ರೇನು, ಒಂದು ಎಕ್ಸಾಂಪಲ್ ಕೊಡ್ತೀನಿ, ನಿಮಗೆ ಅರ್ಥ ಆಗತ್ತೆ. ಇವಾಗ ನಾವು ರಾಮನಗರ ಅಂತ ತಗೊಳ್ಳೋಣ. ರಾಮನಗರದಲ್ಲಿ ಒಂದು ನವೋದಯ ಇದೆ. ಓಕೆ, ಆ ನವೋದಯಕ್ಕೆ ಎಕ್ಸಾಮ್ ಬರಿಬೇಕಂದ್ರೆ ಒಂದು 5ನೇ ಕ್ಲಾಸಲ್ಲಿ ಇರಬೇಕು, ಇನ್ನೊಂದು ರೆಸಿಡೆಂಟ್ ಆಫ್ ಆ ಡಿಸ್ಟಿಕ್ ಅಲ್ಲಿ ಇರಬೇಕು. ಅಂದ್ರೆ ಆ ಮಗುನು ಅದೇ ಡಿಸ್ಟಿಕ್ ಅಲ್ಲಿ ಓದ್ತಾ ಇರಬೇಕು, ಪೇರೆಂಟ್ಸ್ನು ಅದೇ ಡಿಸ್ಟಿಕ್ ಅಲ್ಲಿ ಇರಬೇಕು. ಅಂದ್ರೆ ನನ್ನ ಮಗು ಏನಾದ್ರು ಓದ್ತಿದೆ ಅಂತಂದ್ರೆ ನಾನು ರಾಮನಗರದಲ್ಲಿನೇ ಇರಬೇಕು, ವಾಸವಾಗಿರ್ಬೇಕು ಆಸ್ ಎ ಪೇರೆಂಟ್ ಆಗಿ. ಮತ್ತೆ ನನ್ನ ಮಗನು ಕೂಡ ರಾಮನಗರದಲ್ಲಿನೇ ಇರಬೇಕು. ಇಲ್ಲೊಂದು ಕ್ಯಾಚ್ ಇದೆ, ಏನಂತಂದ್ರೆ ನಾವೊಂದು NGO ಜೊತೆ ವರ್ಕ್ ಮಾಡ್ತೀವಿ ರಾಮನಗರದಲ್ಲಿ. ಓಕೆ, ಹೆಂಗಿದೆ ಅಂದ್ರೆ ಆ ಸ್ಕೂಲ್ ಏನ್ ಬರುತ್ತಲ್ಲ, ಆ ಒಂದು NGO ವರ್ಕ್ ಮಾಡ್ತೀವಲ್ಲ, ಅಲ್ಲಿ ಒಂದು ಸ್ಕೂಲ್ ಬರುತ್ತೆ. ಆ ಸ್ಕೂಲ್ ಯಾವ ತರ ಲೊಕೇಟೆಡ್ ಇದೆ ಅಂದ್ರೆ, ರಾಮನಗರದಲ್ಲಿ ಸ್ಕೂಲ್ ಇದೆ, ಮಕ್ಕಳು ಮಂಡ್ಯದಿಂದನೂ ಬರ್ತಾರೆ. ಅಂದ್ರೆ ಏನಾಯ್ತು, ಪೇರೆಂಟ್ಸ್ ಇರೋದು ಮಂಡ್ಯದಲ್ಲಿ ಆಯ್ತು, ಸ್ಕೂಲ್ ಇರೋದು ರಾಮನಗರದಲ್ಲಿ ಆಯ್ತು. ಇವಾಗ ಏನ್ ಮಾಡ್ಬೇಕು, ಏನಕ್ಕಂದ್ರೆ ಮಗು
ನಾ ಪೇರೆಂಟ್ಸ್ ಮಂಡ್ಯದಿಂದ ಆಗಿರೋದ್ರಿಂದ ಮಗುವಿನ ಎಲ್ಲಾ ಡೀಟೇಲ್ಸ್ಗಳು ಅಂದ್ರೆ ಆಧಾರ್ ಕಾರ್ಡ್ ಆಯ್ತು, ಆ, ಬೇರೆ ಯಾವುದೇ ಡೀಟೇಲ್ಸ್ ಆಯ್ತು, ಎಲ್ಲದೂ ಮಂಡ್ಯ ತರ ಇರುತ್ತೆ. ಬಿಕಾಸ್ ಅಪ್ಪ ಅಮ್ಮ ಅಲ್ಲಿ ಇರೋದ್ರಿಂದ ಅದ್ರ ತರ ಮಾಡ್ಕೊಂಡ್ ಬಿಟ್ಟಿರ್ತಾರೆ. ಬಟ್ ಮಗು ಓದ್ತಿರೋದು ರಾಮನಗರ, ವಿತ್ ಇನ್ 4-5 ಕಿಲೋಮೀಟರ್ ಅಲ್ಲಿ ಡಿಸ್ಟಿಕ್ ಚೇಂಜ್ ಆಗುತ್ತೆ. ಸೊ ಇದಕ್ಕೆ ಏನ್ ಮಾಡ್ಕೋಬೇಕು, ಇದ್ರ ಬಗ್ಗೆ ಎಲ್ಲ ಡಿಸ್ಕಷನ್ಸ್ ಅನ್ನ ನಾವು ಮಾಡೋಣ. ಓಕೆ, ರೂಲ್ಸ್ ಪ್ರಕಾರ ಏನು, ನಾನು ಒಂದು ನವೋದಯಕ್ಕೆ ಬರಿಬೇಕಾಯ್ತಂದ್ರೆ ನಾನು ಅದೇ ಡಿಸ್ಟಿಕ್ ಅಲ್ಲಿ ಇರಬೇಕು ಅಂಡ್ ಮಗುನು ಅದೇ ಡಿಸ್ಟಿಕ್ ಅಲ್ಲಿ ಓದ್ತಾ ಇರ್ಬೇಕು ಅನ್ನೋದು ಹೇಳುತ್ತೆ. ಬಟ್ ಇಲ್ಲಿ ನೋಡಿ ಕಾಂಟ್ರಡಿಕ್ಷನ್, ಓದೋದು ಒಂದ್ ಕಡೆ, ಇರೋದೊಂದ್ ಕಡೆ. ಇದಕ್ಕೋಸ್ಕರ ಏನ್ ಮಾಡ್ಬೇಕಾಗತ್ತೆ ಗೊತ್ತಾ, ಆಧಾರ್ ಕಾರ್ಡ್ ಅನ್ನ ಬದಲಿಸ್ಬೇಕಾಗತ್ತೆ. ನೀವೆಲ್ಲಿ ಸ್ಕೂಲ್ ಓದ್ತಿರ್ತೀರಲ್ಲ ಅಲ್ಲಿಗೆ ಆಧಾರ್ ಕಾರ್ಡ್ ಅನ್ನ ಬದಲಿಸ್ಬೇಕಾಗತ್ತೆ. ಆಧಾರ್ ಕಾರ್ಡ್ ಅಡ್ರೆಸ್ ಅನ್ನ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಬೇಕಾಗತ್ತೆ. ಅದ್ರ ಥ್ರೂ ಅಪ್ಲಿಕೇಶನ್ ಹಾಕೋಬೇಕು. ಅಥವಾ ಸ್ಕೂಲನ್ನೇ ನೀವು ಮಂಡ್ಯಕ್ಕೆ ತಗೊಂಡ್ಬರ್ಬೇಕಾಗತ್ತೆ. ಅಂದ್ರೆ ಮಂಡ್ಯದಲ್ಲಿ ಇರುವಂತ ಯಾವ್ದೋ ಒಂದು ಸ್ಕೂಲಲ್ಲಿ ಓದ್ಬೇಕಾಗತ್ತೆ. ಅದಕ್ಕಿನ ಏನ್ ಮಾಡ್ಬೇಕು, ಅಡ್ರೆಸ್ ಪ್ರೂಫ್ ನ ಚೇಂಜ್ ಮಾಡೋದ್ರಿಂದ ನೀವು ಅಲ್ಲಿಂದನೂ ಅಪ್ಲಿಕೇಶನ್ ನ ಹಾಕೋಬಹುದು. ಅರ್ಥ ಆಯ್ತಂತ ಅನ್ಕೊಂತೀನಿ. ಓಕೆ, ಅಂದ್ರೇನು, ಮಗು ಯಾವ ಡಿಸ್ಟಿಕ್ ಅಲ್ಲಿ ಓದ್ತಾ ಇರುತ್ತೋ ಅದೇ ಡಿಸ್ಟಿಕ್ ಅಲ್ಲಿ ಪೇರೆಂಟ್ಸ್ ಇರಬೇಕು. ಇನ್ನೊಂದೇನಾಗತ್ತೆ ಇಲ್ಲಿ ಕ್ಯಾಚು, ನಮ್ಮ ನಾರ್ತ್ ಸೈಡ್ ಏನ್ ಮಾಡ್ತಾರೆ, ನಾರ್ತ್ ಕರ್ನಾಟಕ ಸೈಡ್ ಅವರು ಸದರ್ನ್ ಪಾರ್ಟ್ಗೆ ಅಂದ್ರೆ ಬೆಂಗಳೂರು, ಮೈಸೂರು ಅಲ್ಲೆಲ್ಲ ಕೆಲಸ ಹುಡ್ಕೊಂಡು ಹೋಗ್ಬಿಡ್ತಾರೆ. ಆ ಮಕ್ಕಳು ಏನಾಗುತ್ತೆ, ಅಲ್ಲಿ ಇರೋಂಥ ಗೌರ್ಮೆಂಟ್ ಸ್ಕೂಲ್ಗಳಿಗೆ ಹಚ್ಚಿರ್ತಾರೆ. ಅವ್ರ ಅಡ್ರೆಸ್ ಪ್ರೂಫ್ ಎಲ್ಲ ಎಲ್ಲಿದಿರುತ್ತೆ, ಬೀದರ್, ಕೊಪ್ಪಳನೋ, ಗುಲ್ಬರ್ಗನೋ ಇಲ್ಲಿದಿರುತ್ತೆ. ಬಟ್ ಅಲ್ಲಿ ಓದ್ತಿರೋದು ಅಲ್ಲಿ 4th 5th 3rd 4th 5th ಅಲ್ಲಿ ಓದಿರ್ತಾರೆ. ಬಟ್ ಆ ಅಡ್ರೆಸ್ ಪ್ರೂಫ್ ಎಲ್ಲ ಇರೋದಿಲ್ಲ, ಇಲ್ಲಿರುತ್ತೆ. ಅವಾಗ ಏನ್ ಮಾಡ್ಕೋಬೇಕು, ಎರಡು ತರ ಮಾಡ್ಬೋದು. ಏನಂತಂದ್ರೆ, ಒಂದು, ನೀವು ಅಪ್ಲಿಕೇಶನ್ ನವೋದಯ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಎರಡು ಥ್ರೂ ಹಾಕ್ಬೋದು. ಒಂದು ಆಧಾರ್ ಕಾರ್ಡ್ ಥ್ರೂ ಅಥವಾ ರೆಸಿಡೆನ್ಷಿಯಲ್ ಪ್ರೂಫ್ ಥ್ರೂ. ಆಧಾರ್ ಥ್ರೂ ಹಾಕ್ಬೇಕಂದ್ರೆ ಅಲ್ಲಿ ಬೆಂಗಳೂರಿಗೆ ನಿಮ್ಮ ಅಡ್ರೆಸ್ ಅನ್ನ ಟ್ರಾನ್ಸ್ಫರ್ ಮಾಡ್ಬೇಕಾಗತ್ತೆ, ಆಧಾರ್ ಅನ್ನ ಮಾಡಿಫೈ ಮಾಡ್ಬೇಕಾಗತ್ತೆ, ಅಡ್ರೆಸ್ ಅನ್ನ ಟ್ರಾನ್ಸ್ಫರ್ ಮಾಡ್ಬೇಕಾಗತ್ತೆ, ಅವಾಗ ಅಪ್ಲಿಕೇಶನ್ ಹಾಕ್ಬೇಕಾಗತ್ತೆ. ಅಥವಾ ರೆಸಿಡೆನ್ಷಿಯಲ್, ಆಲ್ರೆಡಿ ನೀವು ಬೆಂಗಳೂರಲ್ಲಿ ಇದ್ದೀರಿ ಅಂತ ಅಂದ್ರೆ ಅಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲರೂ ರೆಂಟಲ್ ಅಗ್ರಿಮೆಂಟ್ ಮಾಡ್ಕೊಂಡಿರ್ತೀರಾ ಅಂಡ್ ಸಮ್ ಆಫ್ ದಿ ಡಾಕ್ಯುಮೆಂಟ್ಸ್ ಗಳನ್ನ ಮಾಡ್ಕೊಂಡಿರ್ತೀರಾ. ಅದನ್ನ ನೀವು ಬೆಂಗಳೂರು ಅಥವಾ ಅಲ್ಲಿ ಇರೋಂಥ ತಹಸೀಲ್ದಾರ್ ಆಫೀಸಿಗೆ ಕೊಟ್ರೆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಕೊಡ್ತಾರೆ, ಅಂದ್ರೆ ವಾಸಸ್ಥಳ ಪ್ರಮಾಣ ಪತ್ರ ಕೊಡ್ತಾರೆ. ವಾಸಸ್ಥಳ ಪ್ರಮಾಣ ಪತ್ರ ಸಿಕ್ಕರೆ ಅದ್ರ ಥ್ರೂನು ಹಾಕೋಬಹುದು. ಅದೇ ಡಿಸ್ಟಿಕ್ ಏನಂದ್ರೆ ಪೇರೆಂಟ್ಸ್ ಅಲ್ಲೇ ಇರ್ತಾರೆ, ಸ್ಟೂಡೆಂಟ್ ಅಲ್ಲೇ ಇರ್ತಾರೆ. ಸೊ ಯು ಕ್ಯಾನ್ ಎಲಿಜಿಬಲ್ ಟು ಅಪ್ಲೈ. ನೀವೇನಾದ್ರೂ ಇಲ್ಲ ಸರ್ ನಂದು ಅಡ್ರೆಸ್ ಇಲ್ಲೇ ಇರುತ್ತೆ, ನಾರ್ತ್ ಅಲ್ಲಿನೇ ಇರುತ್ತೆ, ನಾವು ಸೌತ್ ಅಲ್ಲಿನೇ ಓದ್ತೀವಿ, ಅಪ್ಲಿಕೇಶನ್ ಹಾಕ್ಬೇಕು ಅಂತಂದ್ರೆ ಬರೋದಿಲ್ಲ. ಇದು ಒಂದ್ ಮೈಂಡ್ ಅಲ್ಲಿ ಇರಲಿ. ದ ನೆಕ್ಸ್ಟ್ ಪಾಯಿಂಟ್ ಈಸ್, ನಿಮ್ಮ ಏಜ್ ಅಂದ್ರೆ ಮಗುವಿನ ಏಜು 1/5/2014 31/7/2016 ಒಳಗಡೆನೆ ಇರಬೇಕು. ಎಷ್ಟೊಂದು ಮಕ್ಕಳಿಗೆ ಒಂದು 15-20 ದಿನ, ಒಂದ್ ತಿಂಗಳ ಆ ಕಡೆ ಈ ಕಡೆ ಆಗ್ತಿರುತ್ತೆ. ಸೊ ಏನು ಮಾಡ್ಲಿಕ್ಕಾಗಲ್ಲ. ಇನ್ನೂವರೆಗೂ ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ. ನಾವು ಹೈಯರ್ ಅಥಾರಿಟಿಗೆ ಹೇಳಿದ್ದೀವಿ ಸರ್, ಜಸ್ಟ್ ಒಂದು 10-20 ಡೇಸ್ 30 ಡೇಸ್ ಈ ತರ ಜಸ್ಟ್ ಗ್ಯಾಪ್ ಅಲ್ಲಿ ಇದಾರೆ, ಏನ್ ಮಾಡ್ಬೇಕಂತಂದು ನಾವು ವಿ ಡಿಡ್ಂಟ್ ಗೆಟ್ ಎನಿ ಇನ್ಫಾರ್ಮೇಶನ್ ಫ್ರಮ್ ದೆಮ್. ಬಟ್ ಇದ್ರ ಆಲ್ಮೋಸ್ಟ್ ಆಲ್ 1/5/2014 ಇಂದ 31/7/2016 ಒಳಗಡೆನೆ ಮಕ್ಕಳು ದೇ ವಿಲ್ ಬಿ ಎಲಿಜಿಬಲ್ ಫಾರ್ ರೈಟಿಂಗ್ ದಿ ಎಕ್ಸಾಮ್. ಮತ್ತು ರೂರಲ್ ಅಥವಾ ಅರ್ಬನ್ ಅಲ್ಲಿ ಓದ್ತಿರೋ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಬಿಕಾಸ್ ರಿಸರ್ವೇಶನ್ ಬರೋದ್ರಿಂದ ಮಗು ರೂರಲ್ ಅಲ್ಲಿ ಓದ್ತಿದೆಯೋ ಅಥವಾ ಅರ್ಬನ್ ಅಲ್ಲಿ ಓದ್ತಿದೆಯೋ ಅನ್ನೋದನ್ನ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದಾಗಿನ ಮೇಲೆ SC ST OBC ಅಂಡ್ ದಿವ್ಯಾಂಗ್ ಸ್ಟೂಡೆಂಟ್ಸ್ ಇವೆಲ್ಲ ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ನಿಮ್ಮ ಅಪ್ಲಿಕೇಶನ್ ಹಾಕುವಾಗ ದೀಸ್ ಥಿಂಗ್ಸ್ ವಿಲ್ ರಿಯಲಿ ಹೆಲ್ಪ್ ಯು ಟು ಗೆಟ್ ಸೆಲೆಕ್ಟೆಡ್. ಆಯ್ತಾ? ಕೇರ್ಫುಲಿ ಫಿಲ್ ದಿ ಸರ್ಟಿಫಿಕೇಟ್ ಟು ದಿ ಅಪ್ಲೋಡೆಡ್ ಅಲಾಂಗ್ ವಿತ್ ದಿ ಅಪ್ಲಿಕೇಶನ್ ಫಾರ್ಮ್ ವಿತ್ ದಿ ರಿಗಾರ್ಡ್ಸ್ ಆಫ್ ದಿ ಕ್ಯಾಟಗರಿ. ಅಂದ್ರೆ ಅಪ್ಲಿಕೇಶನ್ ಹಾಕುವಾಗ ಇಫ್ ಯು ಆರ್ ಫ್ರಮ್ SC ST OBC ಅಂಡ್ ದಿವ್ಯಾಂಗ್, ಈ ಸರ್ಟಿಫಿಕೇಶನ್ ಗಳನ್ನ ಅಪ್ಲೈ ಮಾಡ್ಬೇಕಾಗತ್ತೆ, ಅಂದ್ರೆ ಅದ್ರ ಜೊತೆ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಸೊ ಇಫ್ ಯು ಆರ್ ಫ್ರಮ್ ದೀಸ್ ಕ್ಯಾಟಗರೀಸ್, ಇದೆಲ್ಲ ಥಿಂಗ್ಸ್ ಗಳನ್ನ ಅಪ್ಲೋಡ್ ಮಾಡುವಾಗ ಸ್ವಲ್ಪ ಕೇರ್ಫುಲ್ ಆಗಿರಿ ಅಂತಂದು ಹೇಳ್ತಾರೆ. ಅಂಡ್ ಇನ್ನೊಂದೇನಂದ್ರೆ SC ST OBC ನೀವೇನಾದ್ರು ಆಗಿದ್ರೆ ಸೆಂಟ್ರಲ್ ಫಾರ್ಮೆಟ್ ಅಲ್ಲಿ, ಅಂದ್ರೆ ತಹಸೀಲ್ದಾರ್ ಆಫೀಸಿಗೆ ಹೋದ್ರೆ ನಿಮ್ದು ಜಾತಿ ಮತ್ತು ಆದಾಯ ಇರ್ತದಲ್ಲ, ಅದನ್ನ ಎಲ್ಲ ಸ್ವಲ್ಪ ಡಾಕ್ಯುಮೆಂಟ್ಸ್ ಗಳನ್ನ ಕೊಟ್ರೆ ನಿಮ್ಗೆ ಸೆಂಟ್ರಲ್ OBC ಫಾರ್ಮೆಟ್ ಅಂತ, ಅದರಲ್ಲಿ ನಿಮ್ಗೆ OBC ಸರ್ಟಿಫಿಕೇಟ್ ಗಳನ್ನ ಕೊಡ್ತಾರೆ. ಯಾರು OBC ಆಗಿದ್ರೆ ಅದನ್ನ ತಗೊಂಡೋಗಿ ನಿಮ್ಮ ಅಪ್ಲಿಕೇಶನ್ ಹಾಕುವಾಗ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಇಲ್ಲಿ ಇನ್ನೊಂದು ಕ್ಯಾಚ್ ಇದೆ, ಏನಂತಂದ್ರೆ ಕರ್ನಾಟಕದಲ್ಲಿ ಇರೋ ಮಕ್ಕಳು ಆಲ್ಮೋಸ್ಟ್ ಆಲ್ ಎಲ್ಲರ ಕಡೆನು ಇಫ್ ಯು ಆರ್ ಫ್ರಮ್ OBC ಕನ್ನಡ ಮೀಡಿಯಂದಲ್ಲಿ ಇರ್ತೈತಿ OBC ಸರ್ಟಿಫಿಕೇಟ್.
ಪರವಾಗಿಲ್ಲ, ಕನ್ನಡ ಮೀಡಿಯಂದಲ್ಲಿ ಇತ್ತಂದ್ರು ಇವಾಗ ಇಫ್ ಯು ಆರ್ ಫ್ರಮ್ OBC ಅಲ್ಲ ಹಾಕ್ಬಿಡಿ. ಇಂಗ್ಲಿಷ್ ನಲ್ಲಿ ಇದ್ರೆ ಇನ್ನೂ ಒಳ್ಳೇದು. ವೆನ್ ದಿ ಟೈಮ್ ಆಫ್ ಅಡ್ಮಿಷನ್ಸ್, ನೀವು ಸೆಲೆಕ್ಷನ್ ಆಗಿದ್ದೀರಾ, ಸೆಲೆಕ್ಷನ್ ಆಗಿನ ಮೇಲೆ ನೀವು ಸೆಂಟ್ರಲ್ ಏನಂತಾರೆ OBC ಸರ್ಟಿಫಿಕೇಟ್ ಫಾರ್ಮೆಟ್ ಅಲ್ಲಿ ಕೊಡ್ಬೇಕಾಗತ್ತೆ. ಅರ್ಥ ಆಯ್ತಾ? ಇವರೇ ಒಂದು ಸೆಂಟ್ರಲ್ ಫಾರ್ಮೆಟ್ ಅಂತ ಬಿಡ್ತಾರೆ. ಇದು ನೋಡಿ, ಅದರ್ ಪರ್ಫಾರ್ಮ ಫಾರ್ ದಿ ಅದರ್ ಬ್ಯಾಕ್ ಗ್ರೌಂಡ್ ಕ್ಲಾಸಸ್ OBC ಸರ್ಟಿಫಿಕೇಟ್. ಈ ತರ ಫಾರ್ಮೆಟ್ ಅಲ್ಲಿ ನೀವು ಕೊಡ್ಬೇಕಾಗತ್ತೆ ಇಫ್ ಯು ಆರ್ ಫ್ರಮ್ OBC. ಆಯ್ತಾ? SC/ST ದವರಿಗೆ ಯು ಆಲ್ರೆಡಿ ಹ್ಯಾವ್ SC/ST ಸರ್ಟಿಫಿಕೇಟ್ ಏನಿರುತ್ತಲ್ಲ, SC/ST ಸರ್ಟಿಫಿಕೇಟ್ ಅನ್ನು ಕೊಟ್ಕೊಂಡ್ಬಿಟ್ಟು ನೀವು ಅಡ್ಮಿಷನ್ಸ್ ಗಳನ್ನ ಮಾಡಿಸ್ಕೋಬಹುದು. ಅರ್ಥ ಆಯ್ತಾ? ನೆಕ್ಸ್ಟ್ ಏನ್ ಬಹಳ ಇಂಪಾರ್ಟೆಂಟ್ ಅಂತಂದ್ರೆ, ಈ ಸತಿ ಪೆನ್ ನಂಬರ್ ಅಂತಂದಿದೆ. ಪೆನ್ ನಂಬರ್, ಆ ಪೆನ್ ನಂಬರ್ ನ ನೀವು ಸ್ಕೂಲಲ್ಲಿ ಹೋಗಿ ಕೇಳಿದ್ರೆ ಪೆನ್ ನಂಬರ್ ಅನ್ನ ಕೊಡ್ತಾರೆ. 29 ಒಳಗಡೆನೆ ನೀವು ಅಪ್ಲಿಕೇಶನ್ ಅನ್ನ ಹಾಕ್ಬೇಕಾಗಿ ಬರುತ್ತೆ. ಅದ್ರ ಜೊತೆಗೆ ಇನ್ನೊಂದು ಇನ್ಫಾರ್ಮೇಶನ್ ಏನಂತಂದ್ರೆ, ಇಷ್ಟು ವರ್ಷ ಇದೆಯಲ್ಲ, ಎವ್ರಿ ಇಯರ್ ಪ್ರಾಸ್ಪೆಕ್ಟ್ ಅಂತ ರಿಲೀಸ್ ಮಾಡ್ತಾ ಇದ್ರು. ಈ ವರ್ಷನೂ ಪ್ರಾಸ್ಪೆಕ್ಟ್ ಅಂತ ರಿಲೀಸ್ ಮಾಡಿದ್ದಾರೆ. ಅಂದ್ರೆ JNVST ಇಂದ ಪ್ರಾಸ್ಪೆಕ್ಟ್ ಬರುತ್ತೆ. ಆಯ್ತಾ? ಆ ಪ್ರಾಸ್ಪೆಕ್ಟ್ ಜೊತೆನೆ ಈ ಒಂದು ಅಪ್ಲಿಕೇಶನ್ ಅನ್ನು ಕೊಟ್ಟಿರ್ತಿದ್ರು. ಈ ವರ್ಷ ಕೊಟ್ಟಿಲ್ಲ. ಬಟ್ ಲಾಸ್ಟ್ ವರ್ಷದೇ ಸ್ವಲ್ಪ ಜನಗಳು ಮಾಡಿಫಿಕೇಶನ್ ಮಾಡಿ ಈ ಒಂದು ಫಾರ್ಮೆಟ್ ಅನ್ನ ಬಿಟ್ಟಿದ್ದಾರೆ. ಎಷ್ಟೋ ಜನಗಳಿಗೆ, ಪೇರೆಂಟ್ಸ್ ಗಳಿಗೆ ಕನ್ಫ್ಯೂಷನ್ ಇದೆ, ಏನು ಈ ಅಪ್ಲಿಕೇಶನ್ ಅನ್ನು ಕೂಡ ನಾವು ಏನದು ಅಪ್ಲೋಡ್ ಮಾಡ್ಬೇಕಾ, ಆ ತರ ಈ ತರ ಅಂತಂದು ಈ ಕ್ವಶನ್ಸ್ ಗಳನ್ನ ನಾನು ಸ್ವಲ್ಪ ಸಾಲ್ವ್ ಮಾಡ್ತಾ ಬರ್ತೀನಿ. ಈ ಅಪ್ಲಿಕೇಶನ್ ಇಷ್ಟು ದಿನ ಇತ್ತು, ಇವಾಗ ಇದ್ರ ನೆಸೆಸರಿ ಏನಿಲ್ಲ. ಬಟ್ ಏನಂತಂದ್ರೆ, ಎಷ್ಟೋ ಜನ ಪೇರೆಂಟ್ಸ್ ಇರ್ತಾರಲ್ಲ, ಆಧಾರ್ ಅಲ್ಲಿ ಏನೋ ಬೇರೆ ನೇಮ್ ಇರುತ್ತೆ, ಸ್ಕೂಲಲ್ಲಿನೇ ಬೇರೆ ಏನೋ ನೇಮ್ ಇರುತ್ತೆ, ಅಂಡ್ ಆಧಾರ್ ಅಲ್ಲಿ ಡೇಟ್ ಆಫ್ ಬರ್ತ್ ಏನೋ ಇರುತ್ತೆ, ಸ್ಕೂಲಲ್ಲಿ ಏನೋ ಬೇರೆ ಡೇಟ್ ಆಫ್ ಬರ್ತ್ ಇರುತ್ತೆ. ಇದು ಎಲ್ಲ ಕನ್ಫ್ಯೂಷನ್ ಬೇಡ ಅಂತಂದು ಈ ಫಾರ್ಮ್ ಅನ್ನ ಒಂದ್ಸತಿ ಸ್ಕೂಲಲ್ಲಿ ಹೋಗ್ಬಿಟ್ಟು ಬರ್ಸ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಏನಕ್ಕಂದ್ರೆ ಇದೇನ್ ಸ್ಕೂಲಲ್ಲಿ ಇರುತ್ತಲ್ಲ, ಆಲ್ಮೋಸ್ಟ್ ಸ್ಕೂಲಲ್ಲಿ ಇರೋಂತ ಏನು ಡೀಟೇಲ್ಸ್ ಇರುತ್ತಲ್ಲ ಅದೇ ಫೈನಲ್ ಅಂತ ಅನ್ಕೊಳ್ಳಿ. ಅಂದ್ರೆ ಅದೇ ಒಂದು ವ್ಯಾಲಿಡ್ ಪ್ರೂಫ್ ಅಂತ ಅನ್ಕೊಳ್ಳಿ. ಆಯ್ತಾ? ಅದಕ್ಕೋಸ್ಕರ ಈ ಫಾರ್ಮೆಟ್ ಅನ್ನ ನೀವು ಪ್ರಿಂಟ್ಔಟ್ ತಕೊಂಡು ಸ್ಕೂಲಲ್ಲಿ ಹೋಗ್ಬಿಟ್ಟು ಬರ್ಸ್ಕೊಂಡ್ ಬನ್ನಿ ಅಂತ ಹೇಳ್ತೀವಿ. ಇಫ್ ಇದು ನೆಸೆಸರಿ ಇಲ್ಲ ಅಂತಂದ್ರೂ ಬರ್ಸ್ಕೊಂಡ್ ಬನ್ನಿ ಅಂತಂದು ಹೇಳ್ತೀವಿ. ಅದಕ್ಕೋಸ್ಕರ ಅಂದ್ರೆ ಅಥೆಂಟಿಸೈಡ್ ಪ್ರೂಫ್ ಇಂದ ಬರ್ತಿದೆ ಅಂತಂದು. ಆಯ್ತಾ? ಒಂದು ಇದನ್ನ ನೀವು ಆಧಾರ್ ಕಾರ್ಡ್ ಜೊತೆ ಮ್ಯಾಚ್ ಮಾಡಿ ನೋಡಿ. ಓಕೆ, ಹೆಸರು ಕರೆಕ್ಟ್ ಆಗಿದೆಯಾ, ಡೇಟ್ ಆಫ್ ಬರ್ತ್ ಕರೆಕ್ಟ್ ಆಗಿದೆಯಾ. ಏನಕ್ಕಂದ್ರೆ ನೀವು ಅಪ್ಲಿಕೇಶನ್ ಫಾರ್ಮ್ ಅನ್ನ ಹಾಕೋಕೇನು ಹೋಗ್ತಿರಲ್ಲ, ಆಧಾರ್ ಕಾರ್ಡ್ ಇದೆ ಅಂತಂದು ಆಧಾರ್ ಕಾರ್ಡ್ ನಂಬರ್ ಹಾಕಿ ನೀವೇನು ಎಂಟರ್ ಆಗ್ತಿರಲ್ಲ, ನೇಮ್ ಕೆಲವೊಂದು ಥಿಂಗ್ಸ್ ಗಳನ್ನ ಅಲ್ಲಿಂದನೇ ಫೆಚ್ ಮಾಡಿ ತಗೊಂಡ್ಬಿಡುತ್ತೆ. ಅದು ಆಧಾರ್ ನಂಬರ್ ಇಂದಾನೆ, ಆಧಾರ್ ಕಾರ್ಡ್ ಇಂದಾನೆ ಡೀಟೇಲ್ಸ್ ಇರ್ತಲ್ಲ ಅದರಿಂದನೇ ಫೆಚ್ ಮಾಡಿ ತಗೊಂಡ್ಬಿಡುತ್ತೆ. ಉಳಿದ ಇನ್ಫಾರ್ಮೇಶನ್ ಗಳನ್ನ ಬರಿಬೇಕಾಗತ್ತೆ. ಸೊ ಅದಕ್ಕೋಸ್ಕರನೇ ಇದು ಲೈಕ್ ಈ ಫಾರ್ಮು ಅಂಡ್ ಆಧಾರ್ ಕಾರ್ಡ್ ಫಾರ್ಮು ಎರಡು ಮ್ಯಾಚ್ ಆಗ್ತಿದೆಯೋ ಇಲ್ವೋ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ. ಇಫ್ ದಿ ಆಧಾರ್ ಕಾರ್ಡ್ ಈಸ್ ನಾಟ್ ಮ್ಯಾಚಿಂಗ್, ಆಧಾರ್ ಕಾರ್ಡ್ ಈ ಅಪ್ಲಿಕೇಶನ್ ಜೊತೆ ಮ್ಯಾಚ್ ಆಗ್ತಿಲ್ಲ, ಯಾಕಂದ್ರೆ ಇದನ್ನ ಸ್ಕೂಲಲ್ಲಿ ಬರ್ದು ಕೊಟ್ಬಿಟ್ಟಿದ್ದಾರೆ. ಆಧಾರ್ ಕಾರ್ಡ್ ನಂಬರ್ಗೂ ಡೇಟ್ ಆಫ್ ಬರ್ತ್ಗೂ ಆಧಾರ್ ಕಾರ್ಡ್ ಇಲ್ಲದ ನೇಮ್ಗೂ ಡೇಟ್ ಆಫ್ ಬರ್ತ್ಗೂ ಮ್ಯಾಚ್ ಆಗ್ತಿಲ್ಲ ಅಂತಂದ್ರೆ ಏನ್ ಮಾಡ್ಬೇಕು, ಬೇಗನೆ ಹೋಗ್ಬಿಟ್ಟು ಆಧಾರ್ ಕಾರ್ಡ್ ಅನ್ನ ಚೇಂಜಸ್ ಅನ್ನ ಮಾಡ್ಕೊಂಡು ಥ್ರೂ ಆಧಾರ್ ಕಾರ್ಡ್ ಹಾಕೊಳ್ಳಿ. ಇಲ್ಲ ಸರ್ ನಮ್ಗೆ ಎಲ್ಲ ಜಂಜಾಟನೆ ಬೇಡವೇ ಬೇಡ, ಏನೋ ಒಂದು ಬೇರೆ ಸೊಲ್ಯೂಷನ್ ಹೇಳಿ ಅಂತಂದ್ರೆ ಅಪ್ಲೈ ಥ್ರೂ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್. ನೀವು ಏನಾದ್ರೂ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಮುಖಾಂತರ ಏನಾದ್ರು ನೀವು ಅಪ್ಲೈ ಮಾಡ್ತೀನಿ ಅಂತಂದ್ರೆ ಇದೆಲ್ಲ ಏನು ಬೇಕಾಗೇ ಇಲ್ಲ. ಕೆಲವೊಂದು ಪಾಯಿಂಟ್ಸ್ ಗಳು ಹೇಳ್ತೀನಿ, ಆ ಪಾಯಿಂಟ್ಸ್ ಗಳನ್ನು ಕೊಟ್ಬಿಟ್ಟು ನನ್ನ ಹತ್ರ ಆಧಾರ್ ಕಾರ್ಡ್ ಇಲ್ಲ ಅಂತಂದು ಹೇಳಿ ಅಲ್ಲಿ ಅಪ್ಲೈ ಥ್ರೂ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಮಾಡಿ ಆ ರೆಸಿಡೆನ್ಷಿಯಲ್ ಪ್ರೂಫ್ ಅನ್ನು ಅಪ್ಲೋಡ್ ಮಾಡಿ ಮೇಲೆ ನಿನ್ಗೆ ಎಂಟರ್ ಆಗುತ್ತೆ. ಎಂಟರ್ ಆಗಿ ಮೇಲೆ ಯು ಕ್ಯಾನ್ ಟೈಪ್ ಎನಿಥಿಂಗ್, ಲೈಕ್ ನಿಮ್ದು ಏನ್ ಡೀಟೇಲ್ಸ್ ಇರುತ್ತೆ ಅದನ್ನೆಲ್ಲ ಟೈಪ್ ಮಾಡಿಬಿಟ್ಟು ನೀವು ಸಬ್ಮಿಟ್ ಮಾಡೋಂಥದ್ದು ಇರುತ್ತೆ. ಸೊ ಈ ಫಾರ್ಮೇಟ್ ಏನಂದ್ರೆ ದಿಸ್ ಈಸ್ ನಾಟ್ ನೆಸೆಸರಿ, ಬಟ್ ಬರ್ಸ್ಕೊಂಡು ಬರೋದ್ರಿಂದ ನಿಮ್ಗೆ ಒಂದೇ ಫಾರ್ಮೆಟ್ ಅಲ್ಲಿ ಏನೇನ್ ಇನ್ಫಾರ್ಮೇಶನ್ಗಳು ಆನ್ಲೈನ್ ಹಾಕಕ್ ಬೇಕಲ್ಲ ಅದೆಲ್ಲ ಇನ್ಫಾರ್ಮೇಶನ್ಗಳು ಒಂದೇ ಕಡೆ ಸಿಗುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ ಇದನ್ನ ಫಾರ್ಮೆಟ್ ಅನ್ನ ನಾವೆಲ್ಲರೂ ಕೊಡ್ತಾ ಇರೋದು. ಕ್ಯಾಂಡಿಡೇಟ್ ನೇಮ್, ಫಾದರ್ ನೇಮ್, ಮದರ್ ನೇಮ್, ಡೇಟ್ ಆಫ್ ಬರ್ತ್, ಜೆಂಡರ್, ಕ್ಯಾಸ್ಟ್ ಅಂದ್ರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಏನಾದ್ರು ಇದರ, ಆಧಾರ್ ನಂಬರ್, ಪೆನ್ ನಂಬರ್, ಅಡ್ರೆಸ್, ಮೊಬೈಲ್ ನಂಬರ್, ಆನ್ಯುವಲ್ ಇನ್ಕಮ್, ರಿಲಿಜನ್, ನ್ಯಾಷನಾಲಿಟಿ ಅಂಡ್ ಮೀಡಿಯಂ ಆಫ್ ಎಕ್ಸಾಮಿನೇಷನ್ ಕನ್ನಡ ಅಥವಾ ಇಂಗ್ಲಿಷು, ಮೊಬೈಲ್ ನಂಬರ್ ಅಂಡ್ ಐಡೆಂಟಿಫಿಕೇಶನ್ ಮಾರ್ಕ್ ಆನ್ ದಿ ಮಾರ್ಕ್ ಆಫ್ ಕ್ಯಾಂಡಿಡೇಟ್. ಏನಾದ್ರು ಒಂದು ಚುಕ್ಕೆ ಬಿದ್ದಿರುತ್ತೆ, ಏನೋ ಇರುತ್ತೆ,
ಲೈಕ್ ಆ ತರ ಏನಾದ್ರು ಐಡೆಂಟಿಫಿಕೇಶನ್ ಮಾರ್ಕ್ ಏನಾರ ಇದೆಯಾ, ಸೊ ದಟ್ ಎಕ್ಸಾಮಿನೇಷನ್ ಬರೆಯಕ್ ಹೋಗ ಇದೇ ಹುಡುಗ ಅಂತಂದು ಐಡೆಂಟಿಫೈ ಮಾಡಕ್ಕೆ. ಅದಾದ್ಮೇಲೆ 3rd 4th 5th ಎಲ್ಲಿ ಓದಿದಾನೆ, ಅಂಡ್ ಸಿಗ್ನೇಚರ್ ಆಫ್ ದಿ ಕ್ಯಾಂಡಿಡೇಟ್, ಸಿಗ್ನೇಚರ್ ಆಫ್ ದಿ ಪೇರೆಂಟ್. ನೀವು ಅಪ್ಲಿಕೇಶನ್ ಹಾಕಕ್ ಹೋದಾಗ ಏನೇನ್ ನೆಸೆಸರಿ ಥಿಂಗ್ಸ್ಗಳು ಬೇಕಲ್ಲ, ಅದೆಲ್ಲ ಇದೇ ಫಾರ್ಮೆಟ್ ಅಲ್ಲಿ ಇದೆ. ಸೊ ಅದಕ್ಕೋಸ್ಕರ ಒಂದ್ಸತಿ ಸ್ಕೂಲಿಂದ ಬರ್ಸ್ಕೊಂಡ್ ಬಂದ್ಬಿಡಿ ಅಂತ ಹೇಳೋದು ಹೊರತು ಮತ್ತೇನು ಇಲ್ಲ. ಇದ್ರ ಜೊತೆ ಕಳೆದ ವರ್ಷ ಎಲ್ಲ ಸಿಗ್ನೇಚರ್ ಆಫ್ ದಿ ಹೆಡ್ ಮಾಸ್ಟರ್ ಎಲ್ಲ ಬೇಕಾಗಿತ್ತು, ಈ ವರ್ಷ ಅದೇನು ಬೇಡ. ಜಸ್ಟ್ ಈ ಇನ್ಫಾರ್ಮೇಶನ್ ಗಳನ್ನ ನೀವು ತುಂಬಲಾರ್ದೇನೆ ಸ್ಕೂಲ್ ತುಂಬಿಸ್ಕೊಂಡ್ ಬಂದ್ರೆ ಒಂದು ವ್ಯಾಲಿಡ್ ವೇ ಅಲ್ಲಿ ಬಂದಿದೆ ಅಂತಂದು ಇದನ್ನ ಅದರ್ ಪ್ರೂಫ್ ಜೊತೆ ನೀವು ಏನದು ವೆರಿಫೈ ಮಾಡ್ಕೊಂಡು ಅಪ್ಲಿಕೇಶನ್ ಅನ್ನ ಹಾಕ್ಬಹುದು. ಆಯ್ತಾ. ಇದ್ರ ಜೊತೆಗೇನೆ ಇನ್ನೊಂದು ಲಾಸ್ಟ್ ಫೈನಲ್ ಯಾವ್ದ್ರ ಬಗ್ಗೆ ನಾನು ಮಾತಾಡ್ತಿದ್ದೀನಿ ಅಂತಂದ್ರೆ, ಯಾವ ಥ್ರೂ ಹಾಕ್ಬೇಕು, ಆಗ್ಲೇ ಹೇಳಿರೋ ಪ್ರಕಾರ ಮೈಕ್ರೋಸಾಫ್ಟ್ ಎಡ್ಜ್ ಅಲ್ಲಿ ಹೋಗ್ಬಿಟ್ಟು ಹಾಕಿ. ಇದು ಒಂದೇದೇ ಬಂದ್ ನವೋದಯ ಸ್ಕೂಲ್ ಅಪ್ಲಿಕೇಶನ್ ಅಂತ ನೀವು ಟೈಪ್ ಮಾಡತಟ್ಟೆ ಒಂದೇದೇ ಬರ್ತದೆ, NVS ಅಂತ ಒಂದು ಒಂದೇದೇ ಬರ್ತತಿ. ಒಳಗೆ ಹೋಗ್ಮೇಲೆ ಈ ತರ ಎಂಟ್ರಿ ಆಗ್ತೀರಾ. ಇಲ್ಲೇನು ದ ಕ್ಯಾಂಡಿಡೇಟ್ ಹ್ಯಾಸ್ ಆಲ್ರೆಡಿ ಪಾಸ್ಡ್ ಆರ್ ಸ್ಟಡಿಡ್ ಇನ್ ಕ್ಲಾಸ್ 5th. ನಾ ಹೇಳಿರೋ ಪ್ರಕಾರ ಏನು 5ನೇ ಕ್ಲಾಸಲ್ಲಿ ಓದ್ತಿರ್ಬೇಕು ಮಗು. ಇದೇನ್ ಕೇಳ್ತಿದಾರೆ ಅವರು, ಮುಂಚೆ ಏನಾದ್ರು 5ನೇ ಕ್ಲಾಸಲ್ಲಿ ಓದಿದಾರೋ ಓದಿಲ್ವೋ ಅಂತಂದು. ನೀವೇನಾದ್ರೂ ಮುಂಚೆಗೆ 5ನೇ ಕ್ಲಾಸ್ ಓದಿದ್ರೆ ಇಲ್ಲಿ ಎಲಿಜಿಬಲ್ ಇರಲ್ಲ, ಸೊ ನೋ ಅಂತಂದು ಹೇಳ್ತೀವಿ. ಕ್ಯಾಂಡಿಡೇಟ್ ಹ್ಯಾಸ್ ಅಂದ್ರೆ ಒಂದೇ ಸರ್ತಿ ನೀವು ಎಕ್ಸಾಮಿನೇಷನ್ ಬರಿಬಹುದು, ನವೋದಯ ಎಕ್ಸಾಮಿನೇಷನ್. ಸೊ 5ನೇ ಕ್ಲಾಸಲ್ಲಿ ಇದ್ದಾಗ ಬರಿಬೇಕು. ಯಾವ ತರ ಮುಂಚೆ ಏನಾದ್ರು ಬರ್ದಿದ್ದಾರಾ ಅಂತ ಕೇಳ್ತಿದ್ದಾರೆ, ನೋ ಬರ್ದಿಲ್ಲ. ಅಂಡ್ ಪ್ರಾಸ್ಪೆಕ್ಟ್ ಎಲ್ಲ ಕ್ಲಿಯರ್ ಆಗಿ ಓದಿದ್ದೀರಾ ಅಂತ ಕೇಳ್ತಿದ್ದಾರೆ. ಎಸ್, ಪ್ರಾಸ್ಪೆಕ್ಟ್ ಅನ್ನ ಕರೆಕ್ಟ್ ಆಗಿ ಓದಿದೀವಿ, ನಾವೇನ್ ಇನ್ಫಾರ್ಮೇಶನ್ ಕೊಟ್ಟಲ್ಲ ಸೇಮ್ ಥಿಂಗ್ ಪ್ರಾಸ್ಪೆಕ್ಟ್ ಅಲ್ಲೂ ಇದೆ. ಇಲ್ಲಿ ನೋಡಿ, ವೆದರ್ ಯುವರ್ ಡಿಸ್ಟ್ರಿಕ್ಟ್ ಆಫ್ ರೆಸಿಡೆನ್ಸ್ ಅಂಡ್ ದ ಕ್ಲಾಸ್ 5th ಸ್ಟಡಿ ಈಸ್ ಸೇಮ್. ಇದೇ ಹೇಳಿದ್ನಲ್ಲ ಎಷ್ಟೋ ಜನಕ್ಕೆ ಪ್ರಾಬ್ಲಮ್ ಆಗ್ತಿರೋದು. ರೆಸಿಡೆನ್ಸ್ ಅಂದ್ರೆ ಪೇರೆಂಟ್ಸ್ ಎಲ್ಲಿದಾರೋ ಅಥವಾ ಮಗು ಎಲ್ಲಿದೆಯೋ, ಅಂಡ್ ಕ್ಲಾಸ್ ಆಫ್ ಎಲ್ಲಿ ಓದ್ತಿದ್ದಾನೋ, ಎರಡು ಸೇಮ್ ಡಿಸ್ಟ್ರಿಕ್ಟ್ ಅಲ್ಲಿ ಇದಾರಾ. ಇಲ್ಲಿ ನಾವು ಎಸ್ ಅಂತ ಕೊಡ್ಲೇಬೇಕಾಗತ್ತೆ. ಏನಾದ್ರು ನೋ ಅಂತ ಕೊಟ್ರಂತ ತಿಕೋರಿ, ಎಲಿಜಿಬಲ್ ಆಗೋದಿಲ್ಲ. ನೀವು ನೋಡ್ರಾಗ ಯು ಆರ್ ನಾಟ್ ಎಲಿಜಿಬಲ್ ಅಂತ ಒಂದು ಎಲಿಜಿಬಲ್ ಟು ಅಪ್ಲೈ. ಸೊ ಏನ್ ಮಾಡ್ಬೇಕು, ನಾವು ಆಧಾರ್ ಕಾರ್ಡ್ ಅನ್ನ ಚೇಂಜ್ ಮಾಡಿ ನಾವು ಸೇಮ್ ಪೇರೆಂಟ್ಸ್ ಮತ್ತೆ ಮಗು ಸೇಮ್ ಡಿಸ್ಟ್ರಿಕ್ಟ್ ಅಲ್ಲಿ ಇದಾರೆ ಅಂತ ತೋರಿಸ್ಕೋಬೇಕು, ಅಥವಾ ರೆಸಿಡೆನ್ಸಿಯಲ್ ಸರ್ಟಿಫಿಕೇಟ್ ಇಂದ ನೋಡ್ಕೋಬೇಕು, ಅಥವಾ ಸ್ಕೂಲನ್ನೇ ಚೇಂಜ್ ಮಾಡ್ಬೇಕಾಗತ್ತೆ. ಸೊ ಇದಕ್ಕೋಸ್ಕರ ಏನ್ ಮಾಡಿ, ಸ್ಕೂಲನ್ನೆಲ್ಲ ಚೇಂಜ್ ಮಾಡಕ್ ಹೋಗ್ಬೇಡಿ, ಬಿಕಾಸ್ ಯು ಡೋಂಟ್ ಹ್ಯಾವ್ ಲಾಟ್ ಆಫ್ ಟೈಮ್, 20 ದಿನ ಅಷ್ಟೇ ಇದೆ. ಸೊ ಆಧಾರ್ ಕಾರ್ಡ್ ಅನ್ನ ಚೇಂಜ್ ಮಾಡ್ಕೊಂಡು ನೀವು ಅಪ್ಲಿಕೇಶನ್ ಅನ್ನ ಹಾಕ್ಬೋದು. ಇನ್ನೊಂದು ನೋಡಿ, ವೆದರ್ ದಿ ಕ್ಯಾಂಡಿಡೇಟ್ ಹ್ಯಾಸ್ ಬೀನ್ ಪ್ರಮೋಟೆಡ್ ಫ್ರಮ್ ಕ್ಲಾಸ್ 4th ಅಂಡ್ ಅಡ್ಮಿಟೆಡ್ ಟು ಕ್ಲಾಸ್ 5th ಬಿಫೋರ್ 31st July 2025. ಅಂದ್ರೆ 21 ಜುಲೈ ಏನಿದೆಯಲ್ಲ, ಇದಕ್ಕಿಂತ ಮುಂಚೆ ಆಲ್ರೆಡಿ ಅಡ್ಮಿಷನ್ ತಗೊಂಡಿರ್ಬೇಕು ನೀವು ಯಾವ್ದಾದ್ರು ಒಂದು ಸ್ಕೂಲಲ್ಲಿ, 5ನೇ ಕ್ಲಾಸಿನ ಸ್ಕೂಲಲ್ಲಿ. ಇಷ್ಟೊತ್ತು ಇನ್ನು ತಗೊಂಡಿಲ್ಲ ಅಂತಂದ್ರೆ ಆಗಂಗಿಲ್ಲ, 5ನೇ ಕ್ಲಾಸ್ ಸ್ಕೂಲ್ಗೆ ತಗೊಂಡಿರ್ಬೇಕು. ಇನ್ನೊಂದು ಏನ್ ಹೇಳ್ತಾರೆ, 4ನೇ ಕ್ಲಾಸಿಂದ ಪ್ರಮೋಟ್ ಆಗಿ 5ನೇ ಕ್ಲಾಸಿಗೆ 31 ಜುಲೈ ಒಳಗಡೆ ಆಗಿದಾರ, ಅಡ್ಮಿಷನ್ ಆಗಿದಾರ ಅಂತ ಕೇಳ್ತಿದ್ದಾರೆ. ಎಸ್, ಆಲ್ಮೋಸ್ಟ್ ಎಲ್ಲ ಮಕ್ಕಳು ಆಗಿರ್ತಾರೆ. ನಾ ಹೇಳಿದೆ, ಅಪ್ಲಿಕೇಶನ್ ಹಾಕುವಾಗ 2 ವೇದಲ್ಲಿ ಹಾಕ್ಬೋದು ನೀವು. ಒಂದು ಆಧಾರ್ ಕಾರ್ಡ್ ಮುಖಾಂತರ ಅಥವಾ ರೆಸಿಡೆನ್ಷಿಯಲ್ ಪ್ರೂಫ್ ಮುಖಾಂತರ. ಆಧಾರ್ ಕಾರ್ಡ್ ಮುಖಾಂತರ ಏನಾರ ಹಾಕ್ತೀನಿ ಅಂದ್ರೆ ಎಸ್ ಅಂತ ಟೈಪ್ ಮಾಡಿಬಿಟ್ಟು ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಅಂದ್ರೆ ಮಗುವಿನ ಆಧಾರ್ ಕಾರ್ಡ್ ನಂಬರ್ ಹೊಡ್ತಿದ್ರೆ ಸಬ್ಮಿಟ್ ಅಂತ ಕೊಟ್ಟು ನೆಕ್ಸ್ಟ್ ಅಲ್ಲಿ OTP ಕೇಳುತ್ತೆ. OTP ಹಾಕಿಸ್ತಾ ನೀವು ಅಪ್ಲಿಕೇಶನ್ ಫಾರ್ಮ್ ಹಾಕಕ್ಕೆ ಎಂಟರ್ ಆಗ್ತೀರಾ. ನೀವು ಆಧಾರ್ ಕಾರ್ಡ್ ಇಲ್ಲ ಅಂತ ಕೊಟ್ರೆ ನೋಡಗ, your registration will be provisional. Please upload any government approved residence certificate of the parent from the district in which candidate is studying in class 5th. ಏನು ರೆಸಿಡೆನ್ಷಿಯಲ್ ಪ್ರೂಫ್ ಕೊಡ್ರಿ. ಯಾವ ಪ್ರೂಫ್ ಕೊಡ್ಬೇಕು? ಗೌರ್ಮೆಂಟ್ ಅಪ್ರೂವ್ಡ್ ರೆಸಿಡೆನ್ಷಿಯಲ್ ಪ್ರೂಫ್ ಕೊಡ್ರಿ. ಎಲ್ಲಿ ಪೇರೆಂಟ್ಸ್ ಅಂಡ್ ಸ್ಟೂಡೆಂಟ್ ಇಸ್, ಪೇರೆಂಟ್ನು ಅದೇ ಡಿಸ್ಟಿಕ್ ಅಲ್ಲಿ ಇರಬೇಕು, ಸ್ಕೂಲಿನೂ ಅದೇ ಡಿಸ್ಟಿಕ್ ಅಲ್ಲಿ ಇರ್ಬೇಕಂತ ಹೇಳುತ್ತೆ. ಓಕೆ ಅಂತಂದು ಕೊಟ್ಮೇಲೆ ಇಲ್ಲಿ ಕೆಳಗಡೆ ಅಪ್ಲೋಡ್ ಮಾಡಕ್ಕೆ ನಿಮಗೊಂದು ಫಾರ್ಮೆಟ್ ಬರುತ್ತೆ, ನೀವು ಅಪ್ಲೋಡ್ ಮಾಡ್ಬೋದು. ಇಲ್ಲಿ 50 to 300 MB ಅಲ್ಲಿ ನೀವೊಂದು JPG ಫಾರ್ಮೆಟ್ ಅಲ್ಲಿ ನೀವೊಂದು ಅಪ್ಲಿಕೇಶನ್ ಅನ್ನ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಇದನ್ನ ಸಬ್ಮಿಟ್ ಮಾಡಿದ್ರೆ ಡೈರೆಕ್ಟ್ಲಿ ನಿಮ್ಗೆ ಏನದು ಅಪ್ಲಿಕೇಶನ್ ಫಾರ್ಮ್ಗೆ ತಗೊಂಡೋಗ್ತದೆ. ಓಕೆ, ದಿಸ್ ಈಸ್ ದಿ ಪ್ರೊಸೀಜರ್. ಎಷ್ಟೋ ಪೇರೆಂಟ್ಸ್ ಗಳಿಗೆ ಆಲ್ಮೋಸ್ಟ್ ಎಲ್ಲಾ ಕ್ವಶನ್ಸ್ ಗಳಿಗೆ ನಾನು ಆನ್ಸರ್ ಮಾಡಕ್ಕೆ ಟ್ರೈ ಮಾಡಿದ್ದೀನಿ ಅಂತ ಅನ್ಕೊಂತೀನಿ. ಏನು ಈ ಫಾರ್ಮೆಟ್ ಅನ್ನ ತಗೊಳ್ಬೇಕು, ಬಜ್ಜಿಷ್ಟ ಇನ್ನೊಂದ್ಸಲ ಹೇಳ್ಬಿಡ್ತೀನಿ ನಾನು. ಈ ಫಾರ್ಮೆಟ್ ಅನ್ನ ತಗೊಳ್ಬೇಕು, ಸ್ಕೂಲಲ್ಲಿ ಹೋಗ್ಬಿಟ್ಟು ಬರ್ಸ್ಕೊಂಡು ಬರ್ಬೇಕು. ಏನಕ್ಕಂದ್ರೆ ಇಲ್ಲಿ ಅವ್ರ ಪೆನ್ ನಂಬರ್ ಬೇಕಾಗತ್ತೆ, ಪೆನ್ ನಂಬರ್ ಅನ್ನ ಅಲ್ಲಿ ಬರೀತಾರೆ, ಇಲ್ಲ ಇನ್ಫಾರ್ಮೇಶನ್ ಗಳನ್ನು ಬರೀತಾರೆ. ಏನಕ್ಕಂದ್ರೆ ಅಥೆಂಟಿಸೈಡ್ ಪ್ರೂಫ್ ಇಂದ ಬರ್ತಿದೆ ಅಂತಂದು ಬರ್ಸ್ಕೊಂಡ್ ಬಂದ್ಬಿಟ್ಟು ಇದ್ರ ಜೊತೆ ನೀವೇನಾದ್ರೂ SC ST OBC ಆಗಿದ್ರೆ ನಿಮ್ಮ ಆದಾಯದಲ್ಲ ಜಸ್ಟ್ ಕ್ಯಾಸ್ಟ್ ಸರ್ಟಿಫಿಕೇಟ್. OBC ಅಂತ ಅಂದ್ರೆ ಇನ್ಕಮ್ ಎಲ್ಲ SC ST OBC
ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಅಂತ ಬರ್ತೈತೆ, ಅದನ್ನ ತಗೊಂಡೋಗಿ ನೀವು ನಿಯರ್ ಬೈ ಇಂಟರ್ನೆಟ್ ಸೆಂಟರ್ಗೆ ಕೊಟ್ರೆ ಅಲ್ಲಿ ಅಪ್ಲಿಕೇಶನ್ ಅನ್ನ ಹಾಕಿಬಿಟ್ಟು ಕೊಡ್ತಾರೆ. ಈ ಪ್ರೂಫ್ ಏನ್ ತಗೊಂತೀರಲ್ಲ, ಇದೇನು ಬರ್ಸ್ಕೊಂಡು ಬರ್ತೀರಲ್ಲ, ಇದ್ರ ಜೊತೆಗೆ ಒಂದು ಫೋಟೋ ಬೇಕಾಗತ್ತೆ. ಫೋಟೋ ಅಪೆಕ್ಸ್ ಮಾಡಿರ್ತಾರ ಇಲ್ಲಿ ಏನಿದೆಯಲ್ಲ ಫಿಕ್ಸ್ ಮಾಡಿರ್ತಾರ, ಅದ್ರ ಜೊತೆನೆ ಪಾಲಕರ ಸಹಿ ಮತ್ತೆ ಸ್ಟೂಡೆಂಟ್ ಸಹಿ ಬರ್ಕೊಂಡ್ಬಿಟ್ಟು ಇದ್ರ ಜೊತೆ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ನ ತಗೊಂಡೋಗಿ ನಿಯರ್ ಬೈ ಇಂಟರ್ನೆಟ್ ಸೆಂಟರ್ ಅಲ್ಲಿ ಕೊಟ್ರೆ ಅವ್ರು ಹಾಕಿ ಕೊಡ್ತಾರೆ. ಓಕೆ, ಬ್ರೀಫ್ ಆಗಿ ನಿಮ್ಗೆ ಯಾವ ತರ ಅಪ್ಲಿಕೇಶನ್ ಅನ್ನು ಹಾಕ್ಬೇಕು ಅಂಡ್ ಏನೆಲ್ಲ ಗೊಂದಲಗಳು ಇರ್ಬೋದು ಅಂಡ್ ಯಾವ ತರ ನೀವು ಶಿಫ್ಟ್ ಮಾಡ್ಬೇಕಾಗತ್ತೆ ಇದ್ರ ಬಗ್ಗೆ ಎಲ್ಲದನ್ನು ನಾನು ಹೇಳಿದ್ದೀನಿ. ಜಸ್ಟ್ ವಿತಿನ್ 1 minute ಅಲ್ಲಿ ನೀವು ಇನ್ನೊಂದ್ಸತಿ ಹೇಳ್ಕೊಡ್ತೀನಿ ಯಾವ ತರ ಎಕ್ಸಾಕ್ಟ್ಲಿ ಯಾವ ತರ ಅಪ್ಲಿಕೇಶನ್ ಅನ್ನು ಹಾಕ್ಬೋದು ಅಂತದ್ದು. ಈ ಫಾರ್ಮೆಟ್ ಅನ್ನ ತಗೊಳ್ತೀರಾ, ಸ್ಕೂಲಲ್ಲಿ ತುಂಬಿಸ್ಕೊಂಡು ಬರ್ತೀರಾ ಆಯ್ತಾ. ಅದಾಗಿದ್ಮೇಲೆ ಇದನ್ನ ಮತ್ತು ಆಧಾರ್ ಕಾರ್ಡ್ ಅನ್ನು ಚೆಕ್ ಮಾಡ್ತೀರಾ, ಹೆಸರು ಸೇಮ್ ಇದೆಯಾ ಅಂಡ್ ಡೇಟ್ ಆಫ್ ಬರ್ತ್ ಸೇಮ್ ಇದೆಯಾ ಅಂತಂದು. ಸೇಮ್ ಇತ್ತಂದ್ರೆ ನೀವು ಹೋಗ್ಬಿಟ್ಟು ಅಪ್ಲಿಕೇಶನ್ ಹಾಕ್ಬೋದು. ಏನಾದ್ರೂ ಇಲ್ಲ ಹೆಸರು ಚೇಂಜ್ ಇಲ್ಲ, ಹೆಸರು ಇದಕ್ಕೂ ಮ್ಯಾಚ್ ಆಗ್ತಾ ಇಲ್ಲ ಅಂಡ್ ಸ್ಕೂಲಲ್ಲಿ ಇರೋದು ಒಂದು, ಅದರಲ್ಲಿ ಇರೋದು ಒಂದು, ಸ್ಕೂಲಲ್ಲಿ ಇರೋದು ಡೇಟ್ ಆಫ್ ಬರ್ತ್ ಬೇರೆ, ಅದರಲ್ಲಿರೋ ಡೇಟ್ ಆಫ್ ಬರ್ತ್ ಬೇರೆ ಅಂತಂದ್ರೆ ಆಧಾರ್ ಕಾರ್ಡ್ ನೀವು ಚೇಂಜ್ ಮಾಡ್ಬೇಕಾಗತ್ತೆ. ಅಂಡ್ ಆಧಾರ್ ಕಾರ್ಡ್ ಅಲ್ಲಿರೋಂಥ ಅಡ್ರೆಸ್ ಅಂಡ್ ಸ್ಟೂಡೆಂಟ್ ಇದೇನು ಸ್ಕೂಲಲ್ಲಿ ಬರ್ಸ್ಕೊಂಡ್ಬಿಟ್ಟಿರ್ತಾರಲ್ಲ, ಸ್ಟೂಡೆಂಟ್ ಏನ್ ಸ್ಟಡಿಂಗ್ ಇದಾರಲ್ಲ ಅವೆರಡು ಸೇಮ್ ಡಿಸ್ಟಿಕ್ ಅಲ್ಲಿ ಇರ್ಬೇಕಾಗತ್ತೆ. ಇದ್ರಷ್ಟೇ ನಿಮ್ಗೆ ಎಲಿಜಿಬಲ್ ಇರ್ತೀರಾ ಹಾಕ್ಲಿಕ್ಕೆ. ಇವೊಂದು ಪೇರೆಂಟ್ಸ್ ಯಾವ್ದೋ ಡಿಸ್ಟಿಕ್ ಅಲ್ಲಿ ಇದ್ದಾರೆ, ಸ್ಟೂಡೆಂಟ್ ಯಾವ್ದೋ ಡಿಸ್ಟಿಕ್ ಅಲ್ಲಿ ಇದ್ದಾರೆ ಇತ್ತಂದ್ರೂ ಆಧಾರ್ ಕಾರ್ಡ್ ಅಡ್ರೆಸ್ ಚೇಂಜ್ ಮಾಡಿಸ್ಲೇಬೇಕಾಗತ್ತೆ, ಮಾಡಿಸ್ಕೊಂಡ್ ಬಿಟ್ಟನೆ ಹಾಕ್ಬೇಕಾಗತ್ತೆ. ಓಕೆ, ಇನ್ನೊಂದೇನಂತಂದ್ರೆ ಕೆಲವೊಂದು ಪೇರೆಂಟ್ಸ್ ಗಳ ಪ್ರಾಬ್ಲಮ್ ಏನಂದ್ರೆ ಗಾರ್ಡಿಯನ್ ಅಂದ್ರೆ ಅವರು ತಾತನೋ ಮುತ್ತಾತನೋ ಯಾರ ಜೊತೆನೋ ಇದ್ದಾರೆ ಮಕ್ಕಳು, ಪೇರೆಂಟ್ಸ್ ಇರೋದೇ ಬೇರೆ ಕಡೆ. ಈ ತರ ಇದ್ದಾಗ ಏನಾಗಬೇಕಾಗತ್ತಂತಂದ್ರೆ ಆಧಾರ್ ಕಾರ್ಡ್ ಅಡ್ರೆಸ್ ನ ಐತಲ್ಲ ಆ ಪೇರೆಂಟಿಂಗ್ ಅಂದ್ರೆ ಗಾರ್ಡಿಯನ್ ಏನಿದಾರಲ್ಲ ಆ ಗಾರ್ಡಿಯನ್ ಚೇಂಜ್ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕ್ಬೇಕಾಗತ್ತೆ. ಯಾಕಂದ್ರೆ ಗಾರ್ಡಿಯನ್ ಇಲ್ಲಿ ಇರ್ತಾರೆ, ಅಲ್ಲೇ ಸ್ಕೂಲಿಗೆ ಹೋಗ್ತಿರ್ತಾರೆ, ರೈಟ್. ಸೊ ಅದಕ್ಕೋಸ್ಕರ ಗಾರ್ಡಿಯನ್ ಇಲ್ಲಿ ಇರ್ತಾರಲ್ಲ ಅದೇ ಇದಕ್ಕೆ ಚೇಂಜ್ ಮಾಡ್ಕೊಂಡು ಡಿಸ್ಟಿಕ್ ಚೇಂಜ್ ಮಾಡ್ಕೊಂಡು ಅಪ್ಲಿಕೇಶನ್ ಅನ್ನ ಹಾಕ್ಬೇಕಾಗತ್ತೆ. ಇವೆಲ್ಲ ಫ್ಯೂ ಥಿಂಗ್ಸ್ ಗಳನ್ನ ನಾನು ಹೇಳಿದ್ದೀನಿ. ಏನಾದ್ರೂ ಕ್ವಶನ್ಸ್ ಇದ್ರೆ ನಾನು ಆಲ್ರೆಡಿ ಇಲ್ಲಿ ನಂಬರ್ ಅನ್ನು ಸಹಿತ ಕೊಟ್ಟಿದ್ದೀನಿ ನಾನು ನಿಮ್ಗೆ. ಫೋನ್ ನಂಬರ್ 9845313424. ಈ ನಂಬರ್ಗೆ ಕಾಲ್ ಮಾಡ್ಬಿಡಿ. ಜಸ್ಟ್ ನೀವು ವಾಟ್ಸಪ್ ಅಲ್ಲಿ ಮೆಸೇಜ್ ಕಳಿಸಿದ್ರೆ ನಾನು ನಿಮ್ಮೆಲ್ಲ ಕ್ವಶನ್ಸ್ ಗಳಿಗೆ ಕ್ಲಾರಿಫೈ ಮಾಡಕ್ಕೆ ಇದಾಗತ್ತೆ. ಕೆಲವೊಂದು ಪೇರೆಂಟ್ಸ್ ಗಳು ಆಲ್ರೆಡಿ ಹೇಳಿರೋ ಪ್ರಕಾರ